ಏಪ್ರಿಲ್ 17ರಿಂದ 26ರವರೆಗೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ವಾರ್ಷಿಕ ಮಹೋತ್ಸವ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೆಜಿ ದೇವಪಟ್ಟಣದಲ್ಲಿ ನೆಲೆಸಿರುವ ಭಕ್ತರ ಆರಾಧ್ಯ ದೈವ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಈಗ ಸಂಭ್ರಮದ ವಾತಾವರಣ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ದಕ್ಷಿಣಾಮಾಯ ಶ್ರೀ ಶಾರದಾ ಪೀಠ ಶೃಂಗೇರಿಯ ಆಶೀರ್ವಾದದೊಂದಿಗೆ ಶ್ರೀ ವಿದ್ಯಾ ಚೌಡೇಶ್ವರಿ ಹಾಗೂ ಮಹಾ ಸಂಸ್ಥಾನ ಮಠದ ಶ್ರೀ ವಿದ್ಯಾನಂದ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಅಮ್ಮನವರ ವಾರ್ಷಿಕ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಲಿದೆ. ಏಪ್ರಿಲ್ 17ರಿಂದ ಏಪ್ರಿಲ್ 26ರವರೆಗೆ ಜಗನ್ನಾಥ್ಯ ಈ ಪಾವನ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ. ಪ್ರತಿದಿನ ಬೆಳಗ್ಗೆ 7:30ರಿಂದ ಗುರು ಪ್ರಾರ್ಥನೆ, ಗಣಪತಿ ಪೂಜೆ, ಶತಚಂಡಿ ಪಾರಾಯಣ ಹಾಗೂ ಚಂಡಿ ಹವನ ನಡೆಯಲಿದ್ದು, ಮಧ್ಯಾಹ್ನ 11:30ಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಪ್ರತಿದಿನ ಸಂಜೆ 5:30ರಿಂದ ಸಾಮೂಹಿಕ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಭವ್ಯ ದೀಪೋತ್ಸವ ಹಾಗೂ ರಾಜೋಪಚಾರ ಪೂಜೆಗಳು ನಡೆಯಲಿವೆ. ಮೇಘನಾ, ಎಲ್ಲಿಂದ ಬಂದಿದ್ದೀರಿ? ನಮ್ದು ಹರಿಹರ, ದಾವಣಗೆರೆ ಡಿಸ್ಟ್ರಿಕ್ಟ್. ಬೆಳ್ಳುಡಿ ನಮ್ದು. ಎಷ್ಟು ಬಾರಿ ಬರ್ತಿದ್ದೀರಿ? 3ನೇ ಸಾರಿ ಬರ್ತೀವಿ. ಏನ್ ಮೇಡಮ್ ಬರೆಸ್ತಾ ಇದ್ರು? ಅಕ್ಷರಾಭ್ಯಾಸ ಒಳ್ಳೆ ಇದು ಜ್ಞಾನ ಆಗ್ಲಿ ಅಂತ ಅಕ್ಷರಾಭ್ಯಾಸ. ಅಕ್ಷರಾಭ್ಯಾಸ ಅಕ್ಷರ ಬರೆಸ್ತೇವೆ. ಇದು ಎಷ್ಟು ಬಾರಿ ಬರೆಸ್ತಾ ಇದ್ದೀರಿ? ಇದು 2ನೇ ಸರಿ. ಏನ್ ಕಾರಣಕ್ಕೆ ಬರೆಸ್ತಾರೆ? ಡಲ್ ಚೆನ್ನಾಗ್ ಓದ್ತಾ ಇದ್ದ, ಯಾಕಂದ್ರೆ ತುಂಬಾ ಡಲ್ ಆಗಿದ್ದ. ಹಾಗಾಗಿ ಈ ತರ ಓದ್ರೆ ಚೆನ್ನಾಗುತ್ತೆ ಅಲ್ಲಿ ಅಂತ ಹೇಳಿದ್ರು ನಮ್ಗೆ ಯಾರು ಬೇರೆಯವರು. ಬೇರೆಯವ್ರ ಮಕ್ಕಳಿಗೆ ಅದು ಒಳ್ಳೇದಾಗಿದೆ ಆಗಿದೆ ಅಂತ ಕೇಳಿದೀವಿ ಸರ್. ಹಂಗಾಗಿ ನಂಬಿಕೆ ಮೇಲೆ ಆಧ್ಯಾತ್ಮ ಶಕ್ತಿ ಒಂದ್ ಬೇಕಲ್ಲ, ಬಲ ಹೊಸ್ಕಿರ ಮಕ್ಕಳು. ಈಗ 4th ಸ್ಟ್ಯಾಂಡರ್ಡ್ ಮುಗಿದ ಸರ್. ನೆಕ್ಸ್ಟ್ 5th ತುಂಬಾ ಕೇರ್ ಮಾಡ್ಬೇಕು ಬೇಕಲ್ಲ ಸರ್. ಮಕ್ಳು ಇರೋದ್ ಮಗ, ಒಳ್ಳೆ ಶಕ್ತಿ ಬೇಕು. ಎಲ್ಲ ಏನ್ ಶಕ್ತಿ ಇದ್ದು ಆಧ್ಯಾತ್ಮ ಶಕ್ತಿ ದೇವ್ರು ನಂಬಬೇಕಲ್ವಾ, ಬಲ ಬೇಕಲ್ವಾ, ದೇವ್ರ ಬಲ ಇರುತ್ತೆ ಆಧ್ಯಾತ್ಮ ಶಕ್ತಿಗೋಸ್ಕರ. ಹೆಸರು ಸರ್? ಲಕ್ಷ್ಮೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಬೆಂಗಳೂರಿಂದ ಬಂದಿದ್ದು. ಎಷ್ಟು ಬಾರಿ ಬರ್ತಾ ಇದ್ದೀರಾ? ನಾನಿದು 1 ವರ್ಷದಿಂದ ಬರ್ತಾ ಇದ್ದೀನಿ. 1 ವರ್ಷದಿಂದ? 1 ವರ್ಷದಿಂದ. ಏನ್ ವಿಶೇಷ ಅಂತ ಇಲ್ಲಿ ಬರ್ತಾ ಇದ್ದೀರಿ? ವಿಶೇಷ ಮಕ್ಕಳು ವಿದ್ಯಾಭ್ಯಾಸ, ಆಮೇಲೆ ಏನೇ ಒಳ್ಳೇದಿದ್ರು, ದೇವಸ್ಥಾನದಲ್ಲಿ ಏನೇ ಹೇಳಿದ್ರು ಕೂಡ ನಮ್ಗೆ ಡೇ 1 ಇಂದನೂ ಅವ್ರು ಏನು ಪಾಸಿಟಿವ್ ಎನರ್ಜಿ ಇದೆ. ನಮ್ಗೆ ಇಲ್ಲಿ ಒಂದ್ಸರಿ ಬಂದೋದ್ರೆ ಮತ್ತೆ ಇಲ್ಲಿ ಬಂದೋಗೋಣ ಅನ್ನೋ ಮನ್ಸು ಎನಿ ಟೈಮ್ ಬರ್ತಾ ಇದೆ. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಿ? ನಾನು ಒಂದು ಮಾರುತಿ ಸುಜುಕಿ ಕಂಪನಿಯಲ್ಲಿ ಹೊಸ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಾಗ್ಲೇ ನಿಮ್ಗೆ ಒಂದ್ ರೀತಿ ಮತ್ತೆ ಬರ್ಬೇಕು ಅಂತ ಅನಿಸ್ತಾ ಇದೆ? ಹೌದು, ಒನ್ ಟೈಮ್ ಬಂದಾಗ ಎನಿ ಟೈಮ್ ಬರ್ಬೇಕು, ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಬಿಟ್ಟು ನಾವು ಅದನ್ನ ಬೆಳಗ್ಗೆ ಎದ್ದಾಗಲಿ ಸಂಜೆ ಆಗ್ಲಿ ಅದನ್ನ ಯೋಚನೆ ಆಗ್ತದೆ. ಇನ್ನು ನೆಕ್ಸ್ಟ್ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ ಎನಿ ಟೈಮ್. ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಸರ್? ಹೌದು, ಇಲ್ಲಿಂದ ಬಂದಾಗ ಮಕ್ಕಳು ಎಜುಕೇಶನ್ ಆಗ್ಲಿ, ಫೈನಾನ್ಸ್ ಆಗ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬಂದಿದೆ ಸರ್. ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ, ನಾಲ್ಕು ಬರೆಸ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಮಾತಾಡ್ತೀರಿ ಸರ್? ಇದು ನಾನು ಲಾಸ್ಟ್ ವೀಕ್ ಬಂದಿದ್ದೆ. ಅಮಾವಾಸ್ಯೆ ಯಾವಾಗ ಮತ್ತೆ 1 ಟೈಮ್ ಆಗುತ್ತೆ ಬಂದಾಗ್ತದೆ. ನೆಕ್ಸ್ಟ್ ಎಲ್ಲ ಒಪ್ಪಿಗೆ ಕೊಡ್ತಾರೆ, ಮಕ್ಕಳು ಫ್ಯೂಚರ್ ಏನಾಗ್ತಾರೆ, ಅದ್ರ ಬಗ್ಗೆ ಏನು ನೆಕ್ಸ್ಟ್ ಯಾವ ಕಾಂಬಿನೇಷನ್ ತಗೋಬೇಕು, ನೆಕ್ಸ್ಟ್ ಫ್ಯೂಚರ್ ಏನ್ ಆಗ್ತಾರೆ, ಅವರು ಎಲ್ಲರೂ ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಏನೇ ಇದು ಮಕ್ಕಳಲ್ಲಿ ಯಾವ್ದೇ ಇದ್ರು ಕೂಡ ಅವರೇ ಕೊಡ್ತಾರೆ, ಮೇಷ್ಟ್ರೇ ಕೊಡ್ತಾರೆ ಅವರೆಲ್ಲ. ಶಾಸ್ತ್ರ ಹೇಳ್ತಾರಂತೆ, ನಾವ್ ಏನ್ ಅನ್ಕೊಂಡ್ ಬಂದಿರ್ತೀವಿ ಅದನ್ನ ಅವರೇ ಹೇಳ್ತಾರೆ ಅಂತ. ಹೌದು ಹೌದು, ನಾನು ಲಾಸ್ಟ್ ಬಂದ ಕೇಳಿದಾಗ ನಾವ್ ಏನು ಕೇಳಿಲ್ಲ, ಗುರುಜಿ ಅವರೇ ನಿಮ್ಗೆ ಹೇಗಿದೆ ನೀವು ಆಲ್ಮೋಸ್ಟ್ ದಿವಸ ಬನ್ನಿ, ನಿಮ್ಗೆ ನಾನೆಲ್ಲ ಒಳ್ಳೇದ್ ಮಾಡ್ಬಿಡ್ತೀವಿ ಅಂತ ಗುರುಜಿ ಅವರೇ ಹೇಳ್ತಾರೆ. ನೀವೇನ್ ಅನ್ಕೊಂಡ್ರೆ ಅದನ್ನ ಅವರೇ ಹೇಳಿದ್ರು. ಹೌದು, ಈಗ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆ. ಹೌದು, ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಬಿಫೋರ್ ಎಕ್ಸಾಮ್ ಬರೋದ್ರ ಮುಂಚೆ ನಿಮ್ಮ ಮಕ್ಳು ಇಷ್ಟೇ ರಿಸಲ್ಟ್ ಬರುತ್ತೆ,
ಇಷ್ಟೇ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ಅವರು ಹೇಳಿದ್ರು ಹೌದು ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಪರ್ಸೆಂಟೇಜ್ ಅದಕ್ಕಿಂತ 1% ಜಾಸ್ತಿನೇ ಬಂದಿದೆ. ಅದಕ್ಕೆ ನಿಮ್ಗೆ ತುಂಬಾ ನಂಬಿಕೆ ಇದೆ. ಫ್ಯಾಮಿಲಿ ಸಮೇತ ಬರ್ತೀರಾ? ಹೌದು, ಎವ್ರಿ ಟೈಮ್ ನಾವು ಫ್ಯಾಮಿಲಿ ಫುಲ್ ಫ್ಯಾಮಿಲಿ. ಪ್ರಾಪರ್ ನಂದು ಬಂದ್ಬಿಟ್ಟು ಶೃಂಗೇರಿ, ಬಟ್ ನಾನು ಇಲ್ಲಿ ಬರ್ತಾರೆ 1 ಇಯರ್ಗೆ ಬರ್ತೇನೆ. ನಾನು ಹೇಗೆ ಉಂಟ ಕಾರ್ಯಕ್ರಮ ವಾಚ್ ಮಾಡ್ತೀರಿ, ಅದರಿಂದ ನೋಡಿ ನಾನು ಇಂಪ್ರೆಸ್ ಆಗಿ ಇಲ್ಲಿ ಬಂದಿರಿ. ಮೇಡಮ್ ನಮಸ್ತೆ. ನಮಸ್ತೆ. ನಾವು ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಎಷ್ಟು ಬಾರಿ ಬರ್ತಿದ್ರಿ? ನಾವು 1 ವರ್ಷ ಆಯ್ತು, ಒಂದು 5-6 ಸಲ ಬಂದಿದ್ದೀವಿ. 5 ಸಲ ಬರುವಂತ ವಿಶೇಷತೆ ನಿಮ್ ಜೀವನದಲ್ಲಿ ಏನಾಗಿದೆ? ಅಂದ್ರೆ ನಮ್ಗೆ ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಗ ದೇವ್ರ ನೋಡುವಾಗ್ಲೇ ಒಂಥರ ನಿಮ್ ಕಣ್ಣೆಲ್ಲ ಒಂಥರ ಕಣ್ಣು ದೊಡ್ಡದಾಗ್ತಾ ಇದೆ. ಇಲ್ಲ ಖುಷಿ ಆಗುತ್ತೆ. ಮಾಸ್ಟ್ರು ಅಷ್ಟೇ ತುಂಬಾ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಹೀಗೆ ಮಕ್ಕಳು ಹೀಗೆ ಎಜುಕೇಶನ್ ಮಾಡ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಹೀಗೆ ಇರ್ಬೇಕು ಮಕ್ಕಳು. ನಿಮ್ ಮಕ್ಕಳಿಗೆ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರಂತ ಅಷ್ಟೇ ಬಂದಿದೆ? ಹೌದು ಬಂದಿದೆ, ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಅಂದ್ರೆ ನಾನು ಹೇಳಿದ್ದೆ, ಮಾಸ್ಟರ್ ಹೇಳಿದ್ರಲ್ಲ ಅದಕ್ಕಿಂತ ಜಾಸ್ತಿ ತೆಗಿಬೇಕು, ಚಾಲೆಂಜಿಂಗ್ ಮೈಂಡ್ ಇರ್ಬೇಕು ಅಂತ, ಅದಕ್ಕಿಂತ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ಬರ್ತಾ ಇದೆ. ನಿಮ್ ಜೀವನದಲ್ಲಿ ಅದು ಬಿಟ್ಟು ಬೇರೆ ಏನ್ ಒಳ್ಳೇದಾಗಿದೆ? ಅಂದ್ರೆ ಎಲ್ಲ ಆರ್ಥಿಕ ಇದ್ರಲ್ಲೆಲ್ಲ ಒಳ್ಳೇದಾಗಿದೆ. ಎಲ್ಲೊಂದು ಹೇಳ್ಕೊಳಕ್ಕಾಗಲ್ಲ. ಆಯ್ತು ಮೇಡಮ್, ಒಳ್ಳೇದಾಗಿದೆ. ಕೃಷಿ ಮಾಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಾಗಿ ಮಾಡ್ಲಿ. ಮಾಸ್ಟರ್ ಮಾತ್ರ ಗ್ರೇಟ್. ಅವ್ರು 1 ರೂಪಾಯಿನೇ ತಗೊಳಲ್ಲ. ನಮ್ಗೆ ಬೇಕಾದ್ರೆ ಹಣ ಕೊಡ್ತಾರೆ, ಬೇಕಿದ್ರೆ ದುಡ್ಡೇ ತಗೊಳಲ್ಲ. ಯಾವುದೇ ರೀತಿ ಮೌಢ್ಯ ಇಲ್ಲ, ಯಾವುದೇ ದುಡ್ಡು ಕಾಸು ಏನಿಲ್ಲ. ಮಾಸ್ಟರ್ 1 ರೂಪಾಯಿನೇ ತಗೊಳಲ್ಲ, ಅವರೇ ಕೊಡ್ತಾರೆ ನಮ್ಗೆ 5 ರೂಪಾಯಿ 9 ರೂಪಾಯಿ ಹೀಗೆಲ್ಲ. ಎಲ್ರು ಗುರುಗಳು ಅಂತ, ನೀವು ಮಾತ್ರ ಮಾಸ್ಟರ್ ಅಂತ ಇದ್ದೀರಿ, ನಿಮ್ಗೆ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ಅಲ್ಲ, ಗುರುಗಳು ಅವರು, ಮಾಸ್ಟರ್ ಇವರು. ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅವರು ಮಾಸ್ಟರ್. ಯಾವುದೇ ರೀತಿ ದುಡ್ಡು ಕಾಸು ಇಲ್ಲ, ಇದಕ್ಕೆ ಫ್ರೀ ಆಗಿ ಮಾಡ್ಕೊಡ್ತಾರೆ. ಏನ್ ಮಾಡ್ಕೊಡ್ತಾರೆ? ಅಕ್ಷರಾಭ್ಯಾಸ ನಾವೇನಾದ್ರು ಬರೆಸ್ತಾರೆ, ಯಾವುದೇ ರೀತಿ ದುಡ್ಡು ಇಲ್ಲ. ಯಾರಾದ್ರೂ ಕ್ಯೂಲ್ ನಿಲ್ಕೊಬಹುದು. ನೀವು ಎಷ್ಟು ಬಾರಿ ಬರ್ಸಿದ್ದೀರಾ? ನಾವು 3 ಸಲ ಬರ್ಸಿದೀವಿ. 3 ಸಾರಿ ದುಡ್ಡು ತಗೊಂಡಿಲ್ಲ, ಫ್ರೀ ಆಗಿ 10th ಅಲ್ಲೂ ಅಷ್ಟೇ. ಯಾವ ಕಾಂಬಿನೇಷನ್ ಅಂತ ಹೇಳಿದ್ದಾರೆ PUC ಆದ್ರೂ ಒಂದ್ಸಲ 10th ಅಲ್ಲಿ ಬಂದು ಹೋಗಿ ಅಂತ ಹೇಳಿದ್ದಾರೆ. ಎಕ್ಸಾಮಿಗೂ ಅಷ್ಟೇ, ಎಕ್ಸಾಮ್ ಮುಂಚೆ ಒಂದ್ಸಲ ಬಂದು ದೇವರ ಹತ್ರ ಒಂದು ಪ್ರದಕ್ಷಿಣೆ ಹಾಕಿ ಹೋಗಿ ಹಾಲ್ ಟಿಕೆಟ್ ತಗೊಂಡಿಟ್ಟು ಪ್ರಾರ್ಥನೆ ಮಾಡ್ಕೊಂಡು. ಅಂದ್ರೆ ಇಲ್ಲಿ ಒಂದು ಶಕ್ತಿ ಇದೆ ಅಂತ. ಶಕ್ತಿ ಇದೆ. ಓಕೆ, ಥ್ಯಾಂಕ್ ಯು.